ನ್ಯೂಸಿಫೈಗೆ ಸ್ವಾಗತ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಆಚರಣೆ ಮಾಡುವ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದೀರಿ, ಅದೇ ರೀತಿ ನಮ್ಮ ದೇಶದ ಜನತೆಗೆ ಅನ್ನವನ್ನು ನೀಡುವಂತಹ ರೈತರಿಗೆ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಶ್ರೀರಾಮಪುರ ರಂಗೇಗೌಡರು ಹೇಳಿದರು. ನಾಗಮಂಗಲ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕರ್ನಾಟಕ ರೈತ ಕೃಷಿ ಸಂವರ್ಧನಾ ಕೇಂದ್ರ ನಾಗಮಂಗಲ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಷ್ಟ್ರಕವಿ ಕುವೆಂಪು ಅವರ ಜಯಂತಿ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಂಗೇಗೌಡರು ಮಾತನಾಡಿದರು. ನಮ್ಮ ದೇಶದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರನ್ನ ಹೊಗಳಿಕೆಯ ರೀತಿಯಲ್ಲಿ ಮಾತನಾಡ್ತಾರೆ, ಆದರೆ ರೈತರ ದಿನಾಚರಣೆ ಮಾಡೋದ್ರಲ್ಲಿ ಶೂನ್ಯ ಅಂತ ನೊಂದುಕೊಂಡು ಹೇಳಿದರು. ಇನ್ನು ಮುಂದಾದರೂ ಡಿಸೆಂಬರ್ ತಿಂಗಳ 23ರಂದು ಪ್ರತಿ ತಾಲೂಕು ಮಟ್ಟದಲ್ಲಿ ಅನ್ನ ಕೊಡುವ ರೈತರನ್ನು ಕರೆದು ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ 2024ನೇ ಸಾಲಿನಲ್ಲಿ ಸಮಗ್ರ ಕೃಷಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಾಧನೆ ಮಾಡಿರುವ ನಾಗಮಂಗಲ ತಾಲೂಕಿನ ಹೊನಕೆರೆ ಹೋಬಳಿಯ ಬಿಶೆಟ್ಟಿಹಳ್ಳಿ ಗ್ರಾಮದ ರೈತ ಎಸ್ಪಿ ರಾಮು ಅವರಿಗೆ ಕರ್ನಾಟಕ ರೈತ ಕೃಷಿ ಸಂವರ್ಧನಾ ಕೇಂದ್ರದ ವತಿಯಿಂದ ಕೃಷಿ ಕಾಯಕ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ನೀಡಿ ಸಂಘದ ಅಧ್ಯಕ್ಷ ಕೊಣನೂರು ಮಹಾಬಲೇಶ್ವರ ಅವರು ಸನ್ಮಾನಿಸಿದರು. ಇನ್ನು ಈ ಒಂದು ಸಮಾರಂಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಆರ್ ಹರೀಶ್, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಸಿಎನ್ ಮಂಜುನಾಥ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಸೀತಾರಾಮ್, ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ದಡಗ ಸತೀಶ್, ಕರ್ನಾಟಕ ರೈತ ಕೃಷಿ ಸಂವರ್ಧನಾ ಕೇಂದ್ರ ಅಧ್ಯಕ್ಷ ಕೊಣನೂರು ಮಹಾಬಲೇಶ್ವರ ಸೇರಿದಂತೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು, ರೈತ ಮುಖಂಡರುಗಳು ಉಪಸ್ಥಿತರಿದ್ದರು. ಬಿಎಚ್ ರವಿ, ನ್ಯೂಸ್-5 ನಾಗಮಂಗಲ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್-5. ರೈತ ದಿನಾಚರಣೆ ಏರ್ಪಡಿಸಿರೋದು ನಮಗೊಂಥರ ಖುಷಿ ವಿಷಯ. ನಾವು 23ನೇ ತಾರೀಕು ನಾಗಮಂಗಲದಲ್ಲಿ ಏನು ಜೋರ ಮಾಡ್ತಾರೆ ಕೃಷಿ ಇಲಾಖೆಯಿಂದ ಅಥವಾ ಅಂತ ನಾವು ಎಲ್ಲರೂ ರೈತರು ಮಾತ್ರ ಎಲ್ಲರೂ ಹೊಗಳ್ತಾರೆ. ಯಾವ ಮಿನಿಸ್ಟರ್ MP ಆಗಲಿ MLA ಆಗಲಿ ಹೊಗಳೋದು ಮಾತ್ರ ರೈತರನ್ನೆಲ್ಲ ಹೊಗಳ್ತಾರೆ. ಅವ್ರಿಗೆ ಮಾಡೋದು ಮಾತ್ರ ಸ್ವಾಮಿ, ಹೊಗಳೋದೆಲ್ಲ ಜಾಸ್ತಿ, ಮಾಡೋದು ಸ್ವಾಮಿ. ಅದರಿಂದ ಎಲ್ಲರೂ ಹೇಳ್ತಾರೆ ರೈತರು ಹಸುಶಾಲೂ ಐಕಂತಾರೆ ನಾನೆಲ್ಲ ಮಾಡ್ತೀನಿ ಅಂತ. ಯಾರು ಏನು ಮಾಡ್ತಾ ಇಲ್ಲ. ನಾವು ದಿನಾಚರಣೆ ಮಾಡೋಣ. ರೈತರಿಗೆ ಯಾರಿಗೆ ಗೊತ್ತು, ಯಾರಿಗೆ ಈಗ ಕೃಷಿ ಅಧಿಕಾರಿಗಳಿಗೆ ಗೊತ್ತು, ಇದೆಲ್ಲ ಅಕ್ಕಪಕ್ಕ ಒಂದು 5% ಜನಕ್ಕೆ ಗೊತ್ತಾಗಲ್ಲ, ಅಥವಾ 1% ಜನಕ್ಕೆ ಗೊತ್ತಾಗೋದು ರೈತರ ದಿನಾಚರಣೆ ಅಂತ. ಒಂದೇ 1% ಜನ ಗೊತ್ತಾಗೋದು ಅಷ್ಟೇ. ಅದು ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲಾ ದಿನಾಚರಣೆನೂ ಜಯಂತಿನೂ ಗೊತ್ತಾಗೋ ತರ ಮಾಡ್ತಾರೆ. ರೈತರು ದಿನಾಚರಣೆ ಮಾತ್ರ ಗೊತ್ತಾಗೋ ತರ ಮಾಡ್ತಾರೆ. ಯಾಕೆ ಅಂತ ಅದು ರೈತರಿಗೆ ಇದು ಶೋಷಣೆ. ಎಲ್ಲಾದ್ರೂ ಅಷ್ಟೇ, ಯಾವ ಕಾರ್ಯದಲ್ಲಿ ರೈತರು ಹೊರದ್ ಮಾತ್ರ ಜಾಸ್ತಿ ಹೊಡ್ತಾರೆ, ಮಾಡೋದು ಮಾತ್ರ ಜೀರೋ ಮಾಡ್ತಾರೆ. ಅದರಿಂದ ನಾವು 23ನೇ ತಾರೀಕು ಎಲ್ಲರಿಗೂ ಈ ಸರಿ ರೈತರು ಸಂಘ ಕರೆದು ಏನೋ ಒಂದ್ಸರಿ ಎಲ್ಲರಿಗೂ ಜೋರ ಮಾಡ್ತಾರೆ ನಮ್ಮ ಕೃಷಿ ಅಧಿಕಾರಿಗಳು ಅಂತ ನಾವು ತಿಳ್ಕೊಂಡಿದ್ದು. ಹಂಗೂ ನಾವು ಪುಟ್ಟರಾಜಣ್ಣ ಕೇಳಿ ಇಲ್ಲ ಏನ್ ಕಾಣ್ತಾ ಇರೋಲ್ಲಪ್ಪ ನಿಮ್ದು ಎಂದವ. ಅವ್ರು ಹೇಳಿದ್ರು ಏನೋ ಬಿಂಡಿನೂರಲ್ಲಿ ಮಾಡ್ತಾರಂತ ನೋಡ್ರೆ ನಿಮ್ಗೇನು ಕರೆದಿಲ್ವ, ನಮ್ಗೆ ಯಾರು ಕರೆದಿಲ್ವಪ್ಪ, ನಾಗಮಂಗಲ ತಾಲೂಕಲ್ಲೇ ಜನ ಅವರೇ ಇರುವ ಅಂತ ಗೊತ್ತಾಗದೆ ಮಾಡ್ತಾವ್ರೆ. ಅದರಿಂದ ನಮ್ಗೆ ಏನ್ ಗೊತ್ತಿಲ್ಲ. ಅದರಿಂದ ಅವರು ಅದಕ್ಕೆ ಸ್ವಲ್ಪ ನಾವು ಪುಟ್ಟರಾಜಣ್ಣ ಮಾಡಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಪ್ಪ, ಸ್ವಲ್ಪ ಜನಕಾರ ಗೊತ್ತಾಗಲಿ ಇದು ದಿನಾಚರಣೆ ಅಂತವ ಅಂತಲೂ ಹೇಳಿದೆ. ಯಾಕೆ ಅಂದ್ರೆ ನಮ್ಗೆ ಎಷ್ಟು ಸಾರಿ ನಾವೇನು ಅಂದ್ರೆ ದೇಶಕ್ಕೆಲ್ಲ ರೈತರು ಹಳ್ಳಿ ರೈತರು ದಿನಾಚರಣೆ ಅಂತ ಗೊತ್ತಾಗಬೇಕು ಅಷ್ಟೇ. ನಮ್ಗೆ ನೀವೇನು ಕೊಡಬೇಡಿ, ರೈತರ ದಿನಾಚರಣೆ ಹಳ್ಳಿಗೂ ಗೊತ್ತಾಗಬೇಕು. ಇವತ್ತು ರೈತರ ದಿನಾಚರಣೆ ಅದೇ, ಗಾಂಧಿ ಜಯಂತಿ ಹೆಂಗೈತೆ ಹಾಗೆ ರೈತರ ದಿನಾಚರಣೆ ಗೊತ್ತಾಗಬೇಕು. ನಾವು ಅದೇ ಕೇಳೋದು, ನೀವೇನು ರೈತರಿಗೆ ಏನ್ ಕೊಡಬೇಡಿ. ಅವ್ರ ಸ್ವಾಭಿಮಾನ ಐತೆ, ಅವ್ರಿಗೆ ಹೇಗೆ ಉಂಟೆ ಅವ್ರು ಮಾಡ್ತಾರೆ. ನೀವು ಕೊಡ್ದಿರೋ ಅವ್ರು ಬದುಕ್ತಾರೆ. ಅದರಿಂದ ಏನ್ ಚಿಂತೆ ಮಾಡಂಗಿಲ್ಲ.